ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಇತ್ತೀಚೆಗೆ ಯಾವ ಗ್ಯಾರಂಟಿಗಳು ರಾಜ್ಯ ಸರ್ಕಾರ ನಿಮ್ಗೆ ಅಸ್ತಿತ್ವಕ್ಕೆ ಬರೋದಕ್ಕೆ ಅವಕಾಶ ಆಗಿತ್ತು ಅವುಗಳನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರದ ಬಳಿ ಹಣ ಇಲ್ವಾ? ಗ್ಯಾರಂಟಿ ಬಂದಾಗುತ್ತಾ? ಗ್ಯಾರಂಟಿ ಸ್ಕೀಮನ್ನು ಪರಿಷ್ಕರಣೆ ಮಾಡ್ತಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಓಕೆ, ಗ್ಯಾರಂಟಿ ಸ್ಕೀಮನ್ನು ಸವಲತ್ತು ಪಡುವಂತಹ ಅರ್ಹ ಯಾರು ಇವತ್ತು ನಮ್ಮ ವ್ಯಕ್ತಿಗಳಿದ್ದಾರ ಅವರನ್ನು ಪರಿಶೀಲನೆ ಮಾತ್ರ ಮಾಡ್ತಂತ ಹೇಳಿದ್ದು. ಗ್ಯಾರಂಟಿ ಸ್ಕೀಮನ್ನು ಪರಿಷ್ಕರಣೆ ಮಾಡೋ ವಿಚಾರವಿಲ್ಲ. ಆದರೆ ಯಾರಿಗೆ ಸವಲತ್ತು, ನೈಜವಾದ ಸವಲತ್ತು ಯಾರು ಪಡ್ಕೊಳ್ತಿದ್ದಾರೆ ಅಥವಾ ಯಾರು ಪಡ್ಕೊಳ್ಬಾರ್ದು ಅವ್ರು ಯಾರು ಮೋಸವಾಗ್ತದೆ ಅದನ್ನು ಮಾತ್ರ ಪರಿಷ್ಕರಣೆ ಮಾಡ್ತಾ ಹೊರತು ಇವತ್ತು ಗ್ಯಾರಂಟಿ ಪರಿಷ್ಕರಣೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಿಜವಾಗಿಯೂ ಈ ನೈಜವಾದ ಅವನಿಗೆ ಅದನ್ನು ಸಿಗದೆ ಇವತ್ತು ಇನ್ನೊಬ್ಬರಿಗೆ ಸಿಕ್ಕಿದರೆ ಅದು ನಿಜವಾದ ಆ ಜನಸಾಮಾನ್ಯರಿಗೆ ನಾವು ಅದು ದ್ರೋಹ ಆಗ್ತದೆ. ಅದಕ್ಕೆ ನೈಜವಾದ ಅರ್ಹತೆ ಯಾರಿಗಿದೆಯಾ ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡ್ತದೆ. ಕೆಲಸವನ್ನ ನಿಮ್ಮದೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನಾ ಸಮಿತಿಗಳು ಮಾಡಬೇಕಾಗಿತ್ತು, ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿತ್ತು. ಅವರಿಗೆ ಸೂಚನೆ ಕೊಟ್ಟಾಗಿದೆ. ಅವ್ರ ಮುಖಾಂತರ ಅಧಿಕಾರಿಗಳು ಗ್ರಾಮದಲ್ಲಿ ಇವತ್ತು ಮಾಡ್ತಾರೆ. ಹಾಗೆ ನಾವೆಲ್ಲರಿಗೂ ಅದನ್ನು ಮೆಚ್ಚಬೇಕು. ಯಾರು ಅರ್ಹತೆ ಇದೆಯಾ ಅವ್ರಿಗೆ ಸಿಗ್ತದೆ, ಯಾರು ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಅದು ಈ ಸರ್ಕಾರ ಬಿಡುವುದಿಲ್ಲ ಅಂತೇಳಿ ತಾವೆಲ್ಲರೂ ಎಲ್ಲದನ್ನು ಮೆಚ್ಚಬೇಕು. ಅದು ಇವತ್ತು ನಾವು ಕ್ರೆಡಿಟ್ ಕೊಡಬೇಕಲ್ಲ, ಅಷ್ಟು ಕಷ್ಟಪಟ್ಟದನ್ನು ತೀರ್ಮಾನಲಿಕ್ಕೆ ಬೇಕಾಗಿ ಅರ್ಹತೆ ಇದ್ದವರನ್ನು ಗುರುತಿಸುವಂಥ ಕೆಲಸ ಆಗ್ತದೆ. ಇದು ಅರ್ಹತೆ ಇದ್ದವರಿಗೆ ಕೊಡುವಂಥ ನ್ಯಾಯ ಅಲ್ವಾ? 3 ವರ್ಷಗಳ ಕಾಲ ಅನರ್ಹರಿಗೆ ಹೋಗ್ಬಿಡ್ತಾ ಹಣ? ನೋಡಿ, ಫಸ್ಟ್ ಹಣ ವೇಸ್ಟ್ ಒಂದು ಯೋಜನೆಯನ್ನು ನಾವು ಸ್ಟಾರ್ಟಿಂಗ್ಗೆ ತರುವಾಗ ಇಲ್ಲಿ ನಾವು ಪೊಲೀಸ್ ಕೆಲಸ ಮಾಡಿಕೊಂಡು ಹೋದರೆ ಈ ಕೆಲಸ ಸಮರ್ಪಕ ಅನುಷ್ಠಾನ ಆಗುವುದಿಲ್ಲ. ಸೊ ಒಮ್ಮೆ ಯಾಕೆಂದರೆ 5% ನಾವು ಕಳ್ಳರನ್ನು ಇಡಲಿಕ್ಕೆ ಹೋಗಿ ಈ 95% ಅವ್ರಿಗೆ ಡಿಲೇ ಆಗ್ತದೆ. ಸರ್ಕಾರದ ಉದ್ದೇಶ ಏನು? ಯಾರು ಅರ್ಹತೆ ಇದ್ದಾರ ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕು. ಅದರಲ್ಲಿ ಅರ್ಹತೆ ಇಲ್ಲದೆ ಯಾರಿದ್ದಾರೆ ಸ್ವಲ್ಪ ಸಮಯ ಅವರಿಗೆಲ್ಲ ಸಿಗ್ತಾ ಇರುವಾಗ ಮತ್ತೆ ಅವ್ರು ಪತ್ತೆ ಹಚ್ಚೋ ಕೆಲಸ ಮಾಡಬೇಕು. ಆಗ ಅವ್ರಿಗೆ ಯಾರಿಗೆ ನಿಜವಾಗಿ ಸಿಗ್ತಾ ಅವ್ರಿಗೆ ನ್ಯಾಯ ಸಿಕ್ಕಿದಂಗೆ ಆಗ್ತದೆ. ಇಲ್ಲಿ ಇವರು ಯಾರು ತಪ್ಪಿಸ್ತಂತ ಕಡ್ಡಿಡಲಿಕ್ಕೆ ಕೂಡ ಆಗ್ತದೆ. ಅದಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ವ್ಯವಸ್ಥೆ ಮಾಡಿದೆ. ಅದೇ ಕಾರಣಕ್ಕಾಗಿ ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಯಾವುದೇ ನೋಡಿ, ಪ್ರತಿಯೊಬ್ಬರಿಗೆ ಕೂಡ ಇವತ್ತು ಹಣ ಬರ್ತದೆ. 1-2 ತಿಂಗಳು ವ್ಯತ್ಯಾಸ ಆದರೂ ಕೂಡ ಅದು ಒಟ್ಟಿಗೆ ಅದು ಪಾವತಿ ಆಗ್ತದೆ. ಅಲ್ಲಿ ಯಾರಿಗೂ ಕೂಡ ನೈಜ ಮತ್ತು ಅರ್ಹವಾದಂತಹ ಫಲಾನುಭವಿಗಳಿಗೆ ಅಲ್ಲಿ ಕಡಿಮೆ ಆಗದೆ ಯಾವುದೇ ವಿಚಾರ ಇಲ್ಲ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಖಂಡಿತವಾಗಿ ಅವರಿಗೆ ಬರ್ತದೆ. ವಿಶ್ವಾಸ ಇಟ್ಟಿದ್ದಕ್ಕೆ ವೋಟ್ ಹಾಕಿದ್ದು ಸರ್ ನಿಮಗೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಚುನಾವಣೆಯ ಸಮಯದಲ್ಲಿ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ನನಗೂ ಫ್ರೀ, ನಿಂಗೂ ಫ್ರೀ ಅಂತ. ಇವತ್ತ್ಯಾಕೆ ಇಂತಹ ಅನರ್ಹರನ್ನ ಹೊರಗೆ ತೆಗೆದಿಡ್ತೀವಿ, ಅರ್ಹರನ್ನ ಮಾತ್ರ ಕೊಡ್ತೀವಿ ಅಂತ ಆಲೋಚನೆ ಯಾಕೆ ಬಂತು? ನೋಡಿ, ಯಾರಿಗೆ ಅರ್ಹತೆ ಇದೆ ಅವರಿಗೆ ಮಾತ್ರ ಫ್ರೀ ಕೊಡಬೇಕಲ್ಲ. ಯಾರಿಗೆ ಅರ್ಹತೆ ಇಲ್ಲ ಅವ್ರಿಗೆ ಕೊಟ್ಟರೆ ಆಗ ಇವರಿಗೆ ನಾವು ಮೋಸ ಮಾಡೋದಾಗೋದಿಲ್ಲ. ಅರ್ಹತೆ ಇದ್ದವರಿಗೆ ಅರ್ಹತೆ ಇದ್ದವನಿಗೂ ಅದೇ, ಅರ್ಹತೆ ಇಲ್ಲದವನಿಗೂ ಅದೇ. ಯಾರ್ಯಾರ ಹೆಸರು ಡಬಲ್ ತೆಗೊಂಡ್ರು ಅದೇ. ಆಗ ಎಲ್ಲರೂ ನಾಳೆ ಡಬಲ್ ತಗೊಂಡು ಹೋಗಿ ಮಾರಿದರೆ ಮೋಸ ಮಾಡಿಕೊಂಡು ಹೋದರೆ ನೈಜವಾಗಿದ್ದಂತಹ ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಬಹುತೇಕ ಜನರಿಗೆ ಅನ್ಯಾಯವಾಗುವುದಿಲ್ವಾ? ಆಗ ಅವ್ರು ಕೂಡ ಮೋಸ ಮಾಡಿಕೊಂಡು 2 ತಗೊಳ್ಬೇಕಾ? ಓಕೆ, ಅದಕ್ಕಾಗಿ ಯಾರು ಮೋಸ ಮಾಡ್ತಿದ್ದಾರೆ ಅವ್ರು ಮಾತ್ರ ಪತ್ವಂಚ ಕೆಲಸ ಮಾಡಿ ನೈಜ ಫಲಾನುಭವಿಗಳಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಬಿಜೆಪಿ ಹೇಳ್ತಾ ಇದೆ ಸರ್ಕಾರದ ಬಳಿ ಹಣ ಇಲ್ಲ, ಈ ಕಾರಣಕ್ಕಾಗಿ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂದುವರಿಸೋದಕ್ಕೆ ಶಕ್ತಿ ಸಾಮರ್ಥ್ಯವೇ ಇಲ್ಲ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗ್ಬಿಟ್ಟಿದೆ. ನೋಡಿ, ಅದು ಅವರವರ ಸಂಸ್ಕೃತಿ. ಅವರು ಮೋಸ ಮಾಡುವವರಿಗೆ ಯಾವಾಗಲೂ ಕೂಡ ಬೆಂಬಲ, ಇದರಲ್ಲಿ ಕೂಡ ಒಂದು ಬೆಂಬಲ ವ್ಯಕ್ತಪಡಿಸ ಅಷ್ಟೇ. ಬಿಜೆಪಿ ಅವರು ಮೋಸ ಮಾಡೋರಿಗೆ ಅದೇ ಮತ್ತೆಂತ ಇದು? ನಾವು ಮೋಸ ಮಾಡುವವ್ರನ್ನ ಪತ್ತೆ ಹಚ್ಚು ಅಂತ ಹೇಳುವಾಗ ಇವರು ಅದನ್ನು ಟೀಕೆ ಮಾಡೋದಾದ್ರೆ ಅವ್ರು ಮೋಸ ಮಾಡೋರಿಗೆ ಬೆಂಬಲ ಅಲ್ವಾ? ಏನಂತ ಹೇಳ್ಬೇಕು ಅದನ್ನು ನಾವು? ಇವರು ಯಾಕೆ ಮೋಸ ಮಾಡೋರಿಗೆ ಬೆಂಬಲ ಮಾಡಬೇಕು? ಇವರು ಮೆಚ್ಚಬೇಕು. ಹೌದಪ್ಪ, ನೈಜವರಿಗೆ ಕೊಡಿ. ನೈಜ ಆಹಾರ ಇರುವಂಥವ್ರಿಗೆ ಸಿಕ್ಕದಿದ್ರೆ ಆಗ ಮಾತಾಡಲಿ. ಅದು ಬಿಟ್ಟು ಯಾರು ಮೋಸ ಮಾಡ್ತಿದ್ದಾರೆ ಅಥವಾ ಡುಪ್ಲಿಕೇಟ್ ಮಾಡಿ ಇವತ್ತು ಪಡ್ಕೊಳ್ತಿದ್ದಾರೆ ಇವರನ್ನು ಪತ್ತೆ ಹಚ್ಚುವಾಗ ಇವರಿಗೆ ಯಾಕೆ ಬೆಂಬಲ ಕೊಡಬೇಕು? ಜನ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವರಿಗೆ.